ಎಲ್ರಿಗೂ ನಮಸ್ಕಾರ. ಅಶಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಸುಗಳು ಬರ್ತವೆ. ಈಗ ಕರುಗಳು ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡಿ, ಕರುಗಳು ಬರ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಅವರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಸರ್ ಹಸು ತುಂಬ ಚೆನ್ನಾಗಿದೆ ನನಗೆ ಕೊಡಿ ಅಂತ. ಈಗ ಹಾಸನಿಗೆ ಸೇಲ್ ಆಗಿದೆ. ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ರೈತರು ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ಬ್ರೀಡ್ ಹಸುಗಳನ್ನ ಕಟ್ಟಿ, ನಮ್ಮ ಲೋಕಲ್ ಹಸುಗಳು 8 ಲೀಟ್ರ್ 9 ಲೀಟ್ರ್ 10 ಲೀಟ್ರ್ 12 ಲೀಟ್ರ್, ನಮ್ಮ ಲೋಕಲ್ ಹಸುಗಳು 12 ಲೀಟ್ರ್ ಕೊಟ್ಟರು ಇದಕ್ಕೆ ಕಂಪೇರ್ ಮಾಡಿಬಿಡಿ. ಯಾಕೆ ಅಂದರೆ ಈ ಹಸುಗಳು ಈಗ ನಾವು ತೆನೆ ಹಸುಗಳನ್ನ ಸೇಲ್ ಮಾಡೋದು, ಈ ತೆನೆ ತೊಗೊಂಡಿರ್ತೀರಿ ಹಸು, ಅದು ಕರು ಬಂತು ಅಂದರೆ ಅದಕ್ಕಿಂತ ಈಗ ಹಸುಗಳಿಗಿಂತ ಟಾಪ್ ಆಗಿರ್ತವೆ. ಒಂದು ಜನ್ರೇಷನ್ ಮುಂದೆ ಇರುತ್ತೆ ಕರುಗಳು. ಸೊ ಅದಕ್ಕೋಸ್ಕರ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅನ್ನೋದು. ಈಗ ನಮ್ಮ ಮಾಮೂಲಿ HF ಕರುಗಳಾದರೆ ಹುಟ್ಟಿದ ಕರುಗಳಿಗೆ ಏನು ಒಂದು 10,000 ರೂಪಾಯಿ ಒಳಗಿರುತ್ತೆ ಪ್ರೈಸು. ಇದು ಒಳ್ಳೆ ಪ್ರೈಸಲ್ಲಿ ಸೇಲ್ ಆಗುತ್ತೆ ABS ಕರುಗಳು. ಈಗ ನಾನು ವೀಡಿಯೋ ಬಿಡ್ತೀನಲ್ಲ ಕರುಗಳು, ಆದರೂ ಅಷ್ಟೇ, ಅದ್ರ ಪ್ರೈಸಸ್ ನೋಡ್ಕೊಳ್ಳಿ. ಅದು ನಮ್ಮ ಮಾಮೂಲಿ HF ಅಷ್ಟು ಪ್ರೈಸ್ ಇರಲ್ಲ. ಅದಕ್ಕೋಸ್ಕರ ರೈತರುಗಳು ಈ ಥರ ಹಸುಗಳನ್ನ ಕಟ್ಟಿದ್ರೆ ಹಾಲಿನ ಇಳುವರಿ ಮತ್ತು ಕರುಗಳು, ವರ್ಷಕ್ಕೊಂದು ಕರುಗಳು, ಗೊಬ್ಬರ ಎಲ್ಲದರಿಂದನೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ರೈತರು. ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಳ್ಳೊಳ್ಳೆ ಬ್ರೀಡ್ ಹಸುಗಳನ್ನ ಕೊಡಬೇಕು ಅಂತ ನಾನು ಇದು ಮಾಡಿದ್ದು. ಫ್ರೆಂಡ್ಸ್, ಇವಾಗ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಹಸುಗಳು, ಒಳ್ಳೊಳ್ಳೆ ಕರುಗಳನ್ನ ನಾನು ನಿಮಗೆ ಕೊಡ್ತೀನಿ, ಕಮ್ಮಿ ರೇಟಲ್ಲಿಯೇ ಕೊಡ್ತೀನಿ. ತುಂಬ ಜನ ಕಮೆಂಟ್ ಮಾಡಿದರು ಇಷ್ಟೊಂದು ರೇಟ್ ಏನಿಗೆ ಅಂತ. ಫ್ರೆಂಡ್ಸ್, ಇದು ಪಂಜಾಬಿಂದ ಬರ್ತಾ ಇರೋದು. ನನಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ಇದು ಪಂಜಾಬಿಂದ ಬರ್ತಾ ಇರೋದು ಹಸುಗಳು. ಪಂಜಾಬು ABS ಹಸುಗಳು, ಇವೆಲ್ಲ ಹಸುಗಳು ಕರುಗಳು ಎರಡೂ ಅಷ್ಟೇ ಪಂಜಾಬಿಂದು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಈಗ ಕರುಗಳು ಬರ್ತಿರೋದನ್ನ ವೀಡಿಯೋ ಮಾಡಿಬಿಡ್ತೀನಿ. ನಿಮ್ಗೆ ಯಾವ ಕರು ಇಷ್ಟ ಆಗುತ್ತೆ ನೋಡಿ ಬುಕ್ ಮಾಡ್ಕೊಳ್ಳಿ. ಈ ಹಸುಗಳು ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಆಗಿದ್ದು, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಆನ್ಲೈನ್ ಹೋಗಿದ್ದು ಹಸುಗಳು. ಸೊ ಈಗ ಅದೇ ಹಸುಗಳು ಬೇಕು ಅಂದರೆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರಿಗೆ ಮಾತಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.